ಏನಂದ್ರೆ ಆದ್ರೇನು ಇಲ್ಲ, ಏನೂ ಇಲ್ಲ, ಹೊರಡು. ಸಕ್ಕು ಇವತ್ತೇನು ತವ್ರ ಮನೆಗೆ ಹೋಗ್ಲೇಬೇಕು. ಅಯ್ಯಯ್ಯೋ, ನೋಡ್ದಿಯದಿಗೂ ಇವಳ ನಡವಳಿಕೆ ಹೇಗಿದೆ ಅಂದ್ರೆ ನಾನ್ ತವ್ರ ಮನೆಗೆ ಹೋಗಲ್ಲ ಅಂತ ಶಪಥ ಮಾಡಿರೋ ಹಾಗಿದೆ. ಅಷ್ಟೊತ್ತಿಂದ ಕೇಳ್ತಿದ್ಯಾ, ನಿನ್ ಮಾತಿಗೆ ಬೆಲೆನೇ ಕೊಡ್ತಿಲ್ಲ. ಈಗ ನಾನ್ ಶಪಥ ಮಾಡ್ತಾ ಇದ್ದೀನಿ, ಸಕ್ಕುನ ತವ್ರ ಮನೆಗೆ ಬಿಡೋವರೆಗೂ ನಾನು ಒಂದ್ ಹನಿ ನೀರ್ ಕೂಡ ಮುಟ್ಟಲ್ಲ. ಏನಂದ್ರೆ ಅನ್ನ ತಿನ್ನಲ್ಲ, ನೀರು ಕುಡಿಯಲ್ಲ. ದಿಗು ಸರಿಯಾಗಿ ಹೇಳ್ದ. ಇನ್ನು ಸಕ್ಕು ಬಾಯಿಗೆ ಬೀಗ ಬಿದ್ದ ಹಾಗೆ. ಏನಂದ್ರೆ ನನ್ನಿಂದ ನೀವು ನೀರು ಕುಡಿದೆ ಬಾಯಾರಿಕೆ ಎಂದಿರ್ತೀರಾ? ನಾನು ಹಾಗಿರ್ಬಾರ್ದು ಅನ್ಕೊಂಡ್ರೆ ವಾದ ಮಾಡ್ದೆ ಹೊರಡು. ಇವತ್ತು ದಿಗು ನನಗೆ ಅನುಕೂಲವಾಗಿ ನಡ್ಕೋತಿದ್ದಾನೆ. ದಿಗು ಯಾವಾಗ್ಲೂ ಹೀಗೆ ನನಗೆ ತಕ್ಕ ಹಾಗಿರ್ಬೇಕು ಬಾಬಾ ಅವ್ರೆ. ಇವತ್ತು ಇವರ ವಿವಾಹ ಬಂಧನ ಶಾಶ್ವತವಾಗಿ ಕಳೆದು ಹೋಗುತ್ತೆ. ದಿಗುಗೆ ವಿಮುಕ್ತಿ ಸಿಕ್ತು, ನಾನು ಗೆದ್ದೆ. ಇವಳಿಲ್ಲಿಂದ ಹೊರಟು ಹೋದ್ರೆ ದಿಗುಗೆ ಮಾಣಿಕ್ಯನ ಮೇಲೆ ಪ್ರೀತಿ ಬರೋ ಹಾಗೆ ಮಾಡ್ಬೋದು. ಏನಂದ್ರೆ ಬೇಡ ಅಂದ್ರೆ ಏನಂದ್ರೆ ನನ್ನನ್ನ ಈ ಮನೆಯಿಂದ ಆಚೆ ಓಡಿಸ್ಬೇಕು ಅನ್ಕೊಂಡೆ ಅಲ್ವಾ ದಿಗು? ಈಗ ನಿನ್ ಹೆಂಡ್ತಿನೇ ಓಡಿಸ್ತಿದೀಯ. ನೋಡ್ತಾ ಇರು, ನಿಧಾನಕ್ಕೆ ಈ ಮನೆ ಅಧಿಕಾರದ ಲಗಾಮನ್ನ ನನ್ನ ಕೈಗೆ ತಗೋತೀನಿ. ಅಮ್ಮನ್ಗಿಂತ ಹೆಚ್ಚಾಗಿ ನಾನು ಅಧಿಕಾರ ಚಲಾಯಿಸ್ತೀನಿ. ಅಡ್ಡಿ ದೂರ ಆಯ್ತು. ಆದಷ್ಟು ಬೇಗ ಮಾಣಿಕ್ಯನ ಮನೆಗೆ ಕರೆಸ್ಕೋಬೇಕು. ನಾವು ಸಿರಿ ಸಂಪತ್ತುಗಳಿಂದ ತುಂಬಿ ತುಳ್ಕೋ ಕಾಲ ಬಂದೇ ಬಿಡ್ತು ವತ್ಸಲ. ಏನ್ ಲಾಭ? ನನಗೇನು ಉಳಿತು? ಜೀವನ ಪೂರ್ತಿ ಪಾಂಡುರಂಗನ್ ಸೇವೆ ಮಾಡಿದೆ, ಸನ್ಮಾರ್ಗದಲ್ಲಿ ನಡೆದೆ. ಯಾವತ್ತೂ ಯಾರಿಗೂ ಮೋಸ ಮಾಡಲಿಲ್ಲ, ಸುಳ್ಳು ಹೇಳಲಿಲ್ಲ. ಆದ್ರೆ ಕೊನೆಗೆ ನನಗೆ ಕಷ್ಟಗಳು ಕಣ್ಣೀರೇ ಉಳಿದಿದ್ದು. ಇಲ್ಲಿ ನೋಡು ಶಿವಪ್ಪ, ನೀನ್ ಹೀಗ್ ಸಂಕಟ ಪಡ್ಬೇಡ ಕಣೋ. ನನ್ನ ಇನ್ನೇನ್ ಮಾಡು ಅಂತೀಯ? ಏನ್ ಮಾಡು ಅಂತೀಯ? ಸಾಯೋದೊಂದು ಬಿಟ್ರೆ ಬೇರೆ ಯಾವ ದಾರಿನೂ ನನಗೆ ಕಾಣಿಸ್ತಿಲ್ಲ. ಅಯ್ಯೋ, ಸಕ್ಕು ಅನುಭವಿಸ್ತಿರೋ ಚಿತ್ರಹಿಂಸೆ ನೋಡಿದ್ಮೇಲೂ ಕೂಡ ನಾನು ಹೇಗೆ ಬದುಕಿರ್ಲಿ? ಒಡವೆಗಳನ್ನ ಮಾಡ್ಸಕ್ಕೆ ಹೊನ್ಗಳನ್ನ ಎಲ್ಲಿಂದ ಹೊಂದಿಸ್ಲಿ? ನಾವ್ ಆ ತಪ್ಪನ ಮಾಡಿಲ್ಲ. ಅವ್ರಿಗೆ ನಾವು ಹಿತ್ತಾಳೆ ಒಡವೆಗಳನ್ನ ಕೊಟ್ಟಿಲ್ಲ. ಅವ್ರ ದುಷ್ಟ ನಡವಳಿಕೆಗಳು, ಅವ್ರು ಮಾಡ್ತಿರೋ ದುಷ್ಕೃತ್ಯಗಳನ್ನ ಇನ್ನು ಎಷ್ಟು ದಿನ ಸಹಿಸ್ಕೋಬೇಕು? ಏನು ಅಂದ್ರೆ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನೀವೀಗ ಆಡಿದ ಪ್ರತಿಯೊಂದು ಮಾತು ಅಕ್ಷರಶಃ ಸತ್ಯ. ಅತ್ತೆ ಹೇಳಿದ ಹಾಗೆ ಆವೇಶ ಪಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ ರೀ. ನಮಗ ಪಾಂಡುರಂಗನೇ ದಿಕ್ಕು. ಅವನ ನಂಬಿ ಮುಂದಕ್ಕೆ ಹೆಜ್ಜೆ ಇಡೋಣ. ಹೌದು ಕಣೋ ಶಿವಪ್ಪ, ಆವೇಶ ಪಡಬೇಡ, ಸಮಾಧಾನವಾಗಿರು. ಇಲ್ಲ, ನಾನಿನ್ನು ಕೈ ಕಟ್ಟಿ ಶಾಂತವಾಗಿರೋದಕ್ಕಾಗಲ್ಲ. ನೀವು ಹೇಳಿದ್ರಲ್ವಾ, ಕಷ್ಟಗಳು ತೀರಿದ್ರೆ ಪಂಡ್ರಾಪುರಕ್ಕೆ ಬರ್ತೀವಿ ಅಂತ. ಇಲ್ಲಮ್ಮ, ನಾವು ಇವಾಗಲೇ ಹೊರಡೋಣ. ತಕ್ಷಣ ಪಂಡ್ರಾಪುರಕ್ಕೆ ಹೋಗೋಣ. ನೇರವಾಗಿ ಹೋಗಿ ಪಾಂಡುರಂಗನೇ ಕೇಳೋಣ ನಮ್ಮ ಕರ್ತವ್ಯ ಏನು ಅಂತ. ನನಗಿದು ಬಿಟ್ರೆ ಬೇರೆ ದಾರಿ ಕಾಣಿಸ್ತಿಲ್ಲ. ನಂಗೆ ಮನೆ ಮಾರಕ್ಕಾಗಲ್ಲ, ಗುಡಿನೂ ಕೂಡ ನನಗೆ ಮಾರಕ್ಕಾಗಲ್ಲ. ಯಾಕಂದ್ರೆ ಸಕ್ಕು ಪ್ರಮಾಣ ಮಾಡಿದ್ದಾಳೆ, ಅವಳ ಮಾತನ್ನ ಉಳಿಸ್ಕೋಬೇಕು. ಸದ್ಯಕ್ಕೆ ನನಗೆ ಉಳಿದಿರೋದು ಇದೊಂದೇ ದಾರಿ ಅಮ್ಮ. ನಡೀರಿ, ಪಂಡರಾಪುರಕ್ಕೆ ಹೋಗೋಣ. ಹೊರಡಿ. ಏನಂದ್ರೆ ನನ್ನ ಮಾತು ಸ್ವಲ್ಪ ಕೇಳಿ. ಏನಂದ್ರೆ ಬೇಡ ಅಂದ್ರೆ ದಿಗು ಅಣ್ಣವ್ರೆ ನಿಂತ್ಕೊಳ್ಳಿ. ನೀವು ನಿಜವಾಗ್ಲೂ ಚಿಕ್ಕಮ್ಮವ್ರನ್ನ ತವ್ರ ಮನೆಗೆ ಬಿಡಕ್ ಕರ್ಕೊಂಡು ಹೋಗ್ತಿದ್ದೀರಾ? ಈಗ ನೀನು ಅವಳ ಪರವಾಗಿ ಮಾತಾಡ್ಬೇಡ. ಚಿಕ್ಕಮ್ಮವರು ತುಂಬಾ ಅಮಾಯಕಿ. ಅಮಾಯಕಿ ಅಲ್ಲ, ದಡ್ಡಿ ಇವಳು. ಇವಳಿಂದ ನನಗೂ ತೊಂದ್ರೆ, ಅಮ್ಮನಿಗೂ ತೊಂದ್ರೆ.
ನಿಜ ಹೇಳ್ಬೇಕು ಅಂದ್ರೆ ಎಲ್ರಿಗಿಂತ ಸಕ್ಕುಗೆ ಜಾಸ್ತಿ ತೊಂದ್ರೆ. ಆದ್ರೆ ಇವಳು ಅದನ್ನ ಅರ್ಥ ಮಾಡ್ಕೋತಿಲ್ಲ.